आज ये जो प्रेस कॉन्फ्रेंस बुलाने का जो मकसद है, ये जो कांग्रेस में आप देख रहे हैं मुस्लिम कम्युनिटी के खिलाफ जो एक प्रोपेगेंडा चला है, उसके खिलाफ हमारे विज्ञापन जो मुस्लिम समाज है उसकी तरफ से आज हमें एक प्रेस कॉन्फ्रेंस कर रहे हैं। मैं आए हुए आप तमाम मीडिया का शुक्रिया अदा करता हूँ कि आप यहाँ पर आए, और साथ ही साथ मैं हमारे अय्यूब पार्टी साहब से दरख्वास्त करता हूँ कि वो आगे की कार्रवाई शुरू करें। अस्सलाम वालेकुम रहमतुल्लाहि वबरकातुहು। ಇವತ್ತಿನ ದಿವಸ ನಾವು ಮುಸಲ್ಮಾನರ ಮುಖಂಡರು, ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಮುಖಂಡರು ಹಾಗೂ ಕೆಲವೊಬ್ಬರು ಉಲ್ಮಾಗಳು ನಾವು ಸೇರಿ ಏನಾದ ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ, ಮೊನ್ನೆ ಒಂದು ದಾವಣಗೆರೆಯಲ್ಲಿ ಬಾಯ್ ಎಲೆಕ್ಷನ್ ಆಗಿರುವ ಕುರಿತು ಏನಪ್ಪಾ ಅಂತಂದ್ರ, ನಮ್ಮ ಮುಸಲ್ಮಾನರಿಗೆ ಅಂದ್ರೆ ಮುಸಲ್ಮಾನ್ ಲೀಡರ್ಸ್ಗೆ ಮಲತಾಯ ಧೋರಣೆ ಮಾಡುವ ಕುರಿತು. ಆ ಮಲತಾಯ ಧೋರಣೆ ಏನಪ್ಪಾ ಅಂತಂದ್ರ, ಮುಸಲ್ಮಾನ್ ಅಂದ್ರ ಕಾಂಗ್ರೆಸ್ ಅಂದ್ರ ಮುಸಲ್ಮಾನರು. ಅಲ್ಲಿ ಯಾವುದೇ ಒಂದು ಕಾರಣಕ್ಕಾಗಿ ಯಾರೇ ಒಬ್ರು ಶಾಮನೂರ ಶಿವಶಂಕರಪ್ಪ ಅಂತನವರು ಅಚಾನಕ ಮರಣ ಹೊಂದಿದ ಕಾರಣಕ್ಕಾಗಿ ಅವರು ಹೇಳಿದ್ರತ್ತ, ನಾ ತೀರದ ಮೇಲೆ ಏನದ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ರಿ ಅಂತೇನ ಹೇಳಿದ್ರ ಅಂತ ಕೇಳಿದ್ವಿ ನಾವು. ಆ ವಿಷಯಕ್ಕಾಗಿ ಕೆಲವೊಬ್ಬರಲ್ಲಿ ನಮ್ಮ ಮುಸಲ್ಮಾನರು ನಮಗೂ ಟಿಕೆಟ್ ಕೊಡ್ರಿ, ಬರೇ ಎರಡು ವರ್ಷದ. ಆ ಶಾಮನೂರ ಶಂಕರಪ್ಪ ಫ್ಯಾಮಿಲಿಯಲ್ಲಿ ಒಬ್ರು MP ಅದಾರ, ಒಬ್ರು MLA ಅದಾರ, ಆಗ ಮತ್ ಸಚಿವರು ಅದಾರ, ಮತ್ತಲ್ಲಿ ಪ್ರಭಾವಿ ಅವರೇ ಅದಾರ. ಹಾಗಿದ್ರು ಕೂಡ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ರ. ಅಲ್ಲಿ ಕಾಂಗ್ರೆಸ್ದಾಗ ಅಪ್ಪ ಸತ್ರ ಮಗನಿಗೆ ಟಿಕೆಟ್ ಕೊಡ್ಬೇಕಂತದ ಹೇಳ್ತಾರ ಬಹಳಷ್ಟು ಮಂದಿ, ನಾವು ಕೇಳಿವಿ. ಆದ್ರ ಅವ್ರ ಮಗ ಆಲ್ರೆಡಿ ಒಬ್ರು MLA ಅದಾರಲ್ರಿ. ನಮ್ಮ ಮುಸಲ್ಮಾನರು ಬರೀ ನಾವೇನು ವೋಟ್ ಹಾಕ್ಲಿಕ್ಕೆ ಕಾಂಗ್ರೆಸ್ ಯೂಸ್ ಮಾಡ್ತೀರೇನು? ಯಾರು ಕೇಳಿದ್ರೇನು ದೊಡ್ಡ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಹೇಳ್ತಾರ, ಇಲ್ರಿ ಮುಸಲ್ಮಾನರ ಪಾರ್ಟಿ ತೆಗೆದು ಅಂತ ಹೇಳ್ತೀವಿ. ಬರೋಬ್ಬರ ಇದ್ರಪ್ಪ, ಗಂಟು ನಿಮ್ ಕಡೆ ಐತಿ, ನಮ್ ಕಡೆ ಏನು ಇಲ್ಲ. ಅದ್ರ ಆ ಭಾಷೆ ಯೂಸ್ ಮಾಡಕ್ ಬರಲ್ಲ, ಯೂಸ್ ಮಾಡೋದಿಲ್ಲ. ಅರ್ಥ ಮಾಡ್ಕೊಂಡವ್ರಿಗೆ ತಿಳಿಬೇಕದು. ಗಂಟು ನಿಮ್ ಕಡೆ ಐತಿ, ನಮ್ ಕಡೆ ಏನು ಇಲ್ಲ. ಯಾಕಿಲ್ರಪ್ಪ? ನಾವು ಮುಸಲ್ಮಾನರು ಬರೀ ನಿಮ್ಗೆ ಓಟೆ ಹಾಕ್ಬೇಕು? ನಾವು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಯಾಕೆ ಬೆಳಿಬಾರದು? ನಾವು ಯಾಕೆ ಬೆಳಿಲಾಕತ್ತಿಲ್ಲಪ್ಪ ಅಂತಂದ್ರ, ನಾವು ಟೋಟಲ್ ಕಾಂಗ್ರೆಸ್ ಪಕ್ಷದ ಮ್ಯಾಗ ಅವಲಂಬಿತ ಆಗಿವಿ, ಅದರ ಮ್ಯಾಗ ಡಿಪೆಂಡ್ ಆಗಿದ್ದೀವಿ. ಹಂಗಾಗಿ ನಮ್ಗೇನಾದ ನೀವು ಯೂಸ್ ಮಾಡ್ಕೋತಾ ಇದ್ದೀರಿ, ನಾವು ಯೂಸ್ ಆಗ್ತಾ ಇದ್ದೀವಿ. ಈ ಪ್ರೆಸ್ ಮುಖಾಂತರ, ಸುದ್ದಿಗೋಷ್ಠಿ ಮುಖಾಂತರ ನಾನು ಏನು ಹೇಳಕ್ ಬಯಸ್ತೀನಪ್ಪ ಅಂತಂದ್ರ, ನಮ್ಮ ಯುವಕರಿಗೆ ಜಾಗೃತ ಆಗ್ಲಿಕ್ಕಪ್ಪ ಅಂತಂದ್ರ, ಒಂದು ಕಾಲ್ ಹಿಂಗ್ ಬರ್ತದ, ಮನೆ ಹುಡುಕ್ಯಾಡಿ ಅದು ಏನ್ ಮಾಡ್ತಾರಂತ ನಾ ಹೇಳಲ್ಲ. ಆವಾಗ ನಿಮ್ ಬಹಳ ಅನ್ನೋರು ಏನೇ ಹೇಳಿದ್ರಂತ ಅನಿಸ್ತದ. ದಯವಿಟ್ಟು ಈ ಮುಖಾಂತರ ನಾನು ಮುಸ್ಲಿಂ ಸಮಾಜದ ಮುಖಂಡರು, ಮುಸ್ಲಿಂ ಸಮಾಜದ ಯುವಕರು ವಿಶೇಷವಾಗಿ ಕೈ ಜೋಡಿಸ್ತಾ ಹೇಳ್ತಾ ಇದ್ದೀನಿ. ಮುಸ್ಲಿಂ ಸಮಾಜದ ಉಲ್ಮಾಗಳು, ಮೌಲ್ವಿಗಳಿಗೆ ನಾ ಕೈ ಜೋಡಿಸಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮುಸ್ಲಿಂ ಸಮಾಜದ ಉಲ್ಮಾಗಳಿಗೆ. ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರ, ಇದು ಏನ್ ಸರ್ಕಾರ ಏನದಲ್ಲ 136 MLA ಅದಾವ. ಅದಕ್ಕೆ ಕಾರಣಭೂತಿ ಟೋಟಲ್ ಮುಸಲ್ಮಾನರು. ಸೆಕೆಂಡ್ರಿ ನಮ್ಮ ಸಮಾಜದ ಮೌಲ್ವಿಗಳು ಅದಾರ, ಅವ್ರು ಒಂದು ಫತ್ವಾ ಹೊಡೆಸ್ತಾರ. ಎಲ್ಲಿದಿಂದಪ್ಪ ಅಂತಂದ್ರ, ಬೆಂಗಳೂರಿನಿಂದ ಒಂದು ಮರ್ಕಜ್ದಿಂದ ಫತ್ವಾ ಮಾಡ್ತಾರ. ನಾವೆಲ್ಲಾ ಮುಸಲ್ಮಾನರು, ಕರ್ನಾಟಕ ರಾಜ್ಯದ ಮುಸಲ್ಮಾನರು ಟೋಟಲಿ ಕಾಂಗ್ರೆಸ್ ಮಾಡಬೇಕು. ತದನಂತರ ಏನ್ ಮಾಡ್ತಾರ, ಅಲ್ಲಿದಿಂದ ಆದೇಶ ಮಾಡ್ತಾರ. ಎಲ್ಲಾ ನಮ್ಮ ಸ್ಥಳೀಯ ಅಂಜುಮನ್ಗಳು ಅದಾವಲ್ಲ, ಅಲ್ಲಿದಿಂದ ಏನ್ ಆರ್ಡರ್ ಮಾಡ್ತಾರಪ್ಪ ಅಂತಂದ್ರ, ನೀವು ಒಂದೇನಾದ ಲೆಟರ್ ಬರೀರಿ,
ತಮ್ಮ ತಾಲೂಕದಾಗ ತಮ್ಮ ಊರೊಳಗೆ ಲೆಟರ್ ಬರ್ದೇನದ ನಾವು ಎಲ್ಲಾ ಮುಸಲ್ಮಾನರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ಬರಲಿ ಈ ಸಲ ಅಂತ ನೀವು ಸಪೋರ್ಟ್ ಮಾಡ್ರಿ ಅಂತ ಏನದ ಉಲ್ಮಾಗಳು ಒಂದು ಆದೇಶ ಹೊರಡಿಸ್ತಾರ. ಅದೇ ಉಲ್ಮಾಗಳಿಗೆ ನಾ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, XYZ ಉಲ್ಮಾಗಳು ನಾ ನಿಮ್ಗೆ ನಾ ಹೆಸರು ಹೇಳುವ ಅವಶ್ಯಕತೆ ಇಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿವಸ ಮುಸಲ್ಮಾನರ ಪರಿಸ್ಥಿತಿ ಏನದ, ಇವತ್ತ ಒಬ್ಬ ಯಾವನೇ ಎಲೆಕ್ಷನ್ ಮಾಡ್ಲಿಕ್ಕಪ್ಪ ಅಂದ್ರೆ ತೆಗೆದು ಕಟ್ಬಿಡೋದು ಅವನಿಗೆ. ಈಗ ಯಾಕೆ ತಾವು ಉಲ್ಮಾಗಳು ಕೇಳ್ತಾ ಇಲ್ಲ? ಯಾಕ್ರಿ ನಮ್ಮ ಮುಸಲ್ಮಾನರ ಬಗ್ಗೆ ಇಷ್ಟು ಅಪಪ್ರಚಾರ ಮಾಡಕತ್ತೀರಿ, ಮಲತಾಯಿ ಧೋರಣೆ ಮಾಡ್ತಾ ಇದ್ರಿ? DK ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, ಸುರ್ಜೇವಾಲಾ ಆಗ್ಲಿ, ಏನ್ ಮಾಡ್ತಾ ಇದ್ದೀರಿ ನೀವು? ಇವತ್ತಿನ ಸ್ಥಳೀಯ ವಿಜಯಪುರ ಸ್ಥಳೀಯ ರಾಜಕಾರಣ ನೋಡ್ಬೇಕಪ್ಪ ಅಂದ್ರೆ ಒಬ್ಬ ಹೊಡೆದಾಗ ಮಾಡ್ತಾನ, ಒಬ್ಬ ಹತ್ತಾಗಿ ಮಾಡ್ತಾನ. ಏನ್ ಪರಿಸ್ಥಿತಿ ಅದ ಇವತ್ತಿನ ಮುಸಲ್ಮಾನರು ವಿಜಯಪುರದಾಗ 80% ಮುಸಲ್ಮಾನರು ಅದಾರ. ಗೆಲ್ಲಕ್ ಸಾಧ್ಯ ಇಲ್ಲ. ಇಲ್ಲಿ 1 ಲಕ್ಷ ಅಗೋ ಚಿಲ್ಲರ್ ಓಟ್ಗಳು ಅದಾವ. ಯಾವನೇ ಒಬ್ಬ ಮುಸಲ್ಮಾನರಿಗೆ ಬೈದ್ MLA ಆಗ್ಬಿಡ್ತಾನೆ, ಯಾವನೇ ಒಬ್ಬ ನಿಂದಿರ್ಸೋರು ನಿಂದಿಸಿ ಯಾರಿಗಾರಿ MLA ಮಾಡ್ಬಿಡ್ತಾರೆ. ಇಂಥ ಪರಿಸ್ಥಿತಿ ಇದ್ದಾಗ ಇಲ್ಲಿ ಕ್ರಮ ತಗೋಬೇಕಿತ್ತು. ಯಾರ ಮ್ಯಾಗ ಕ್ರಮ ತಗೋಬೇಕಿತ್ತಪ್ಪ ಅಂದ್ರ ಕೆಲವೊಬ್ರು ಸಚಿವರು ಅದಾರ, ನಿಮ್ಮವ್ರೆ ಸಚಿವರು ನಿಮ್ಮವ್ರೆ ಅದಾರ, ಬಿಜೆಪಿ ಸಪೋರ್ಟ್ ಮಾಡ್ತಾರೆ. ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ ನೀವು. ಇವತ್ತು ಏಕಪಕ್ಷದ ಬಾಯ್ ಎಲೆಕ್ಷನ್ ಒಳಗೆ ಬರೀ 2 ವರ್ಷದ ಓದಿತ್ತು. ಅವಾಗ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ರಪ್ಪ ಅಂತಂದ್ರ ಬೇಡದವರಿಗೆ ತೆಗೆದಿರಿ. ಈಗ ಮುಂದೆ ಯಾರು ಬೇಡಬಾರ್ದು. ಮತ್ತೆ ಯಾರೇ ಜಮೀರ್ ಅಹಮದ್ ಲಿಸ್ಟ್ ಅದ ಕೇಳ್ತಾ ಇದ್ದೀನಿ ನಾನು, ಆದಿಲ್ಲ ಗೊತ್ತಿಲ್ಲ. ಅದು ನಿಮ್ಮ ಆಂತರಿಕ ಪ್ರಾಬ್ಲಮ್ ನಿಮ್ದು ಕಾಂಗ್ರೆಸ್ದವ್ರದ್ದು. ಆದ್ರ ನಾವು ಸಾಮಾನ್ಯ ಸರಿ ಸಮಾನ ಜನರು ಏನ್ ವಿಚಾರ ಮಾಡಕತ್ತೀವಪ್ಪ ಅಂದ್ರ ಮುಸಲ್ಮಾನರು ಸರಿ ಸಮಾನರು. ನಮ್ಮ ಸ್ಥಳ ಕಾಂಗ್ರೆಸ್ ಇಲ್ಲ ಅಂತ ನಮ್ಗೆ ಅನಿಸಾಗಿ ಸಲ. ಹೀಗೆ ಆದ್ರ ಮುಂಬರುವ ಕಾಲದಲ್ಲಿ ಕಾಂಗ್ರೆಸ್ ಮುಖಬಂಧ ಮಾಡ್ತೀವಿ ನಾವೆಲ್ಲ ಮುಸಲ್ಮಾನರು ಕೂಡಿ. ಯಾಕಪ್ಪ ಅಂದ್ರ ಇಲ್ಲಿ ನಮ್ದು ಏನು ಉಳಿಸ್ಲಕತ್ತಿಲ್ಲ. ಮುಸಲ್ಮಾನರಿಗೆ ಅಪಮಾನ ಬಿಟ್ಟು ಇಲ್ಲಿ ಏನೂ ಇಲ್ಲ. ನಾವು ಮುಸಲ್ಮಾನ ಜನರು ಏನ್ ಮಾಡ್ತಾ ಇದ್ದೀವಪ್ಪ ಅಂದ್ರ ಕಾಂಗ್ರೆಸ್ ಅಂದ್ರ ಅದು ನಮ್ದು, ಅದು ನಾವು ಹುಟ್ಲಾಕತ್ತೀವಿ. ಇಲ್ಲ, ಎಲೆ ಬರೇ ಪಾಟೀಲ್ ಅದಾರ ಇದ್ರೊಳಗ. ಇವತ್ತಿನ ಮಟ್ಟಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕನಿಷ್ಠ ಒಂದು 18ರಿಂದ 17,000 ಓಟ್ಗಳದಾವ. ಆ 18ರಿಂದ 18,000 ಓಟ್ ಒಳಗ ಕನಿಷ್ಠ 4 ಲಕ್ಷ ಮುಸಲ್ಮಾನ್ ಓಟ್ ಅದಾವ. ಎಲ್ಲಿ ಜಿಲ್ಲಾ ಪಂಚಾಯತಿ ನಾವು ಇಲ್ಲಿ ಇಲ್ಲ. ಜಿಲ್ಲಾ ಪಂಚಾಯತಿ ಟಿಕೆಟ್ ನಮ್ಗೆ ಎಲ್ಲಿಲ್ಲ ಕೊಟ್ರು ನಮ್ಗೆ ಟಿಕೆಟ್ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅಂತ ಅನ್ಸದ. ಏನ್ ಮಾಡ್ತಾರ ಸ್ಥಳೀಯ ಎಲ್ಲಾ ಡಾಮಿನೇಟ್ ಪರ್ಸನ್ ಪಾಟೀಲ್ಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದ್ ಕಡೆ ಟಿಕೆಟ್ ಕೊಡಂಗ್ ಮಾಡ್ತಾರ, ಒಂದ್ ಕಡೆ ಮತ್ತೊಬ್ರು ರೊಕ್ಕ ಕೊಟ್ಟು ಗೆಲ್ಲಿಸ್ತಾರ. ಯಾಕೆ ಅಂತ ಕೇಳಿದ್ರೆ ನಿಮ್ಮವ್ರು ಬರೋಬರಿಲ್ಲ ಅಂತ ನಮ್ಗೆ ಜಗಳ ಹಚ್ಚಿ ಬಿಡ್ತಾರೆ. ಇವತ್ತಿನ ಮಟ್ಟಿಗೆ ಬಾಗಲಕೋಟೆ ಡಿಸ್ಟಿಕ್ ಇವತ್ತು ವಿಜಯಪುರ ಡಿಸ್ಟಿಕ್ ಒಳಗ ನಾವು ಯಾರು ಜಿಲ್ಲಾ ಪಂಚಾಯತಿ ಸದಸ್ಯರು ಇಲ್ಲ. ನಾವ್ ಇಂಡಿ ಮತಕ್ಷೇತ್ರದಾಗ ಹೇಳ್ತೀನಿ ನಾನು, ಇಂಡಿ ಮತಕ್ಷೇತ್ರ ಶಾಸಕ 3 ಸಲ ಆರಿಸಿ ಬಂದಾರ. 3 ಸಲ ಆರಿಸಿ ಬಂದ. ಈ ಸಲ ಏನದ 71,785 ಓಟ್ ತಗೊಂಡಾರ. 99% ಅಂಡ್ ಹಾಫ್ ಮುಸಲ್ಮಾನ್ ವೋಟ್ ಮಾಡ್ಯಾರ. ಅದ್ರೊಳಗ ಅರ್ಧ 35,000 ಮುಸಲ್ಮಾನ್ ವೋಟ್ ಅದಾವ. ಇಲ್ಲಿ ತಕ್ಕ ಹೇಳ್ತೀನಿ. ಇವತ್ತಿನ ದಿವಸ ನಾವು ಅನುದಾನ ಏನಾದ ಎಲ್ಲಾರ 1 ಲಕ್ಷ ಕೊಟ್ಟ 1 ಕೋಟಿ ಕೊಟ್ಟಪ್ಪ ಅಂತಂದ್ರ ಎಲ್ಲಿ ಸ್ಟೇಜ್ ಮ್ಯಾಗ ಹೇಳ್ತಾರ, ಅಲ್ರಿ ನಾವು ನಿಮ್ಗ 50% ವೋಟ್ ಹಾಕಿ ನಮ್ 50% ಪಾಲ್ ಬೇಕಾದ್ರೊಳಗ ನಾವು ಪಾಲ್ಗಾರ ಇದೀವಿದ್ರೊಳಗ ನಮ್ಮ ಹಕ್ಕುಗಳು ಕೊಡಿ, ನಮ್ಗೆ ಉಪಕಾರ ಮಾಡ್ಲಕ್ ಹೋಗ್ಬಾರ್ರಿ. ಇವತ್ತಿನ ದಿನ ಮುಸಲ್ಮಾನರಿಗೆ ಏನ್ ದೌರ್ಜನ್ಯ ಆಗ್ಲಾಗ್ತದಪ್ಪ ಅಂದ್ರ ಕಾಂಗ್ರೆಸ್ ಇಂದ ನಾವ್ ಎದಕ್ ವೋಟ್ ಹಾಕ್ಲಾಕ್ತಿವಿ ಕಾಂಗ್ರೆಸ್ ಅನ್ನ. ನಮ್ ಬದಕ್ಲಾಕ್ರಿ ಕೊಡ್ರಿಯಪ್ಪ, ನೀವು ಏನು ಕೊಡಕ್ ಸಾಧ್ಯ ಇಲ್ಲ. ನಮಗ್ ಕೊಡೋ ಅಲ್ಲ ಅದಾನ. ನಮ್ಗೆ ಏನಾರ ಕೊಡಬೇಕಿತ್ತು ಅಂದ್ರೆ ಕಾಂಗ್ರೆಸ್ ಅವರು ನೀವು ಕೊಡಕ್ ಸಾಧ್ಯ ಇಲ್ಲ, ಕೊಡಕ್ ಸಾಧ್ಯ ಇಲ್ಲ, ನಿಮ್ಗೆ ಕೆಪಾಸಿಟಿನೂ ಇಲ್ಲ. ನಮ್ಗ ಬದಕ್ಲಾಕ್ ಕೊಡ್ರಿಯಪ್ಪ ಅಂತ ಹೇಳಕ್ ನಿಮ್ಗೆ ವೋಟ್ ಹಾಕ್ಲಾಕತ್ತೀವಿ. ಅದರೊಳಗ ನೀವು ಏನ್ ಮಾಡಕತ್ತೀರಪ್ಪ ಅಂದ್ರೆ ನೀವು ಚಂದಾಗ್ ಬದಕ್ಬಾರ್ದು ಅನ್ನೋದು. ಒಂದ್ ರೊಟ್ಟಿ ಕೊಡಲ್ಲ, ಅದ ಪಾವ್ ರೊಟ್ಟಿ ಕೊಟ್ಟು ಮಂದಿಗೆ ಹೇಳ್ಬಿಡ್ತೀರಿ. ಇವತ್ತಿನ ದಿವಸ ಪರಿಸ್ಥಿತಿ ಇದು ಐತಿ. ನಾವು ಇವತ್ತಿನ ದಿವಸ ಈ ಪ್ರೆಸ್ ಮೀಟ್ ಮಾಡುವ ಮುಖಾಂತರ ನಾ ಹೇಳ್ತಾ ಇದ್ದೀನಿ, ಇವತ್ತಿನ ದಿವಸ ನಾವು ಮುಸಲ್ಮಾನರು ಎಲ್ಲರೂ ಜಾಗೃತ ಆಗ್ಬೇಕು. ಕಾಂಗ್ರೆಸ್ ಜೆಂಡಾ ಹಿಡಿಯೋದು ಬಿಡಬೇಕು. ರಾಜಕಾರಣ ಮಾಡಿ ಲೀಡರ್ಶಿಪ್ ಮಾಡಿ. ನಮ್ಮ ಮುಸಲ್ಮಾನರು ಏನ್ ಮಾಡಕತ್ತೀವಪ್ಪ ಅಂದ್ರೆ ಜೆಂಡಾ ಹಿಡಿಯಕತ್ತೀವಿ. ಯಾವುದೇ ಒಂದು ಪಾರ್ಟಿ, ಯಾವುದೇ ಪಾರ್ಟಿ 30% ಪಾರ್ಟಿ
ಅವನಿಗೆ ಜಯವಾಗ್ಲಿ ಇವನಿಗೆ ಜಯವಾಗ್ಲಿ ಬರೀ ಜಯವಾಗ್ಲಿ ಆಗ್ಲಾಗ್ತೀವಿ, ಮುಸಲ್ಮಾನರಿಗೆ ಎಲ್ಲಿ ಜಯವಾಗ್ಬೇಕು? ಇವತ್ತಿನ ಮಟ್ಟಿಗೆ ಬರೀ ಒಂದು ಟಿಕೆಟ್ ಕೇಳಿದ್ವಿ ನಾವು. ಆ ಟಿಕೆಟ್ ಕೇಳ ಕಾರಣಕ್ಕಾಗಿ ಎಷ್ಟು ಮುಖಂಡರು ಅವ್ರ ಜೀವನ ಯಾವಾಗ ಹುಟ್ಟಾರ ಅವಾಗ ಕಾಂಗ್ರೆಸ್ ಮಾಡಕತ್ತಾರ. ಅವ್ರು ಅಂತವ್ರಿಗೆ 10 ನಿಮಿಷ ತೆಗೆದುಬಿಟ್ರು. ಜೇರ್ಕತ್ತ ಮುಂಬರುವ ಕಾಲದಲ್ಲಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅದಾವ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಅದಾವ. ನಾವಾಗ್ಲಿ ಯಾರ್ಯಾರಾಗ್ಲಿ ಯಾರ್ಯಾರ ಪಕ್ಷದಾಗ ಟಿಕೆಟ್ ಕೇಳಿದ್ರ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡೋರು. ಬರೀ ನಾವು ಮುಸಲ್ಮಾನರು ನಿಮ್ ಮುಸ್ರಿ ತಿನ್ನಕ್ ಬಂದಿಲ್ಲ, ನಮಗೂ ಅದ್ರ ಪಾಲ್ ಬೇಕು, ನಾವು ಅದ್ರ ಊಟ ಮಾಡ್ಬೇಕಂತ ಈ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ರಾಜ್ಯದ ಕಾಂಗ್ರೆಸ್ ಮುಖಂಡರು 136 MLA ಬರ್ತಾವ. ಈ ರಾಜ್ಯದಲ್ಲಿ ಟೋಟಲ್ 99% ಅಂಡ್ ಆಫ್ ಮುಸಲ್ಮಾನರು ನಿಮ್ಗೆ ಓಟ್ ಹಾಕ್ತಾರ. ಮುಸಲ್ಮಾನರ ಬಗ್ಗೆ ಎಲ್ಲಿ ಚರ್ಚೆ ಮಾಡಿರಿ ನಾವು ವಿಧಾನಸಭಾ ಒಳಗೆ? ಯಾರು ಏನು ಚರ್ಚೆ ಮಾಡಿಲ್ಲ. ಮುಸಲ್ಮಾನರಿಗೆ ಅವನಿಗೆ ಒಬ್ಬ ಹುಚ್ಚ MLA ಅಲ್ಲೇ ಕೂತು ಬೈತಾನ, ಯಾರು ಅವನಿಗೆ ಕೇಳೋದಿಲ್ಲ. ಯಾಕ್ರಿ ಮುಸಲ್ಮಾನರು ನಿಮ್ಗೆ ಕಣ್ಣಾಗ ಏನು ಕಸ ಕಾಣಕತ್ತಾರ, ಏನ್ ಕಾಣಕತ್ತಾರ? ಕಾಂಗ್ರೆಸ್ ಪಕ್ಷದ ಆಸ್ತಿ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ ಯಾರಾದ್ರೂ ಇದ್ರ ಅದು ಏಕೈಕ ಮುಸಲ್ಮಾನರು. 136 MLA ಒಳಗ ಯಾರ್ಯಾರ ಮುಸಲ್ಮಾನರ ಬಗ್ಗೆ ಯಾರ್ಯಾರ ಧ್ವನಿ ಎತ್ತಾರ? ಯಾರು ಹೇಳ್ರಿ ನೀವು ಇಲ್ಲಿ ಇದೆಲ್ಲ ಇದ್ದೀರಿ, ಪತ್ರಿಕಾಗೋಷ್ಠಿದವರು ಇದ್ದೀರಿ, ಯಾರು ಬಂದು ಮಾತಾಡ್ತಾರೆ? ಬರೀ ನಮ್ ಖುಷಿ ಮಾಡ್ತಾರ, ಮುಂದೆ ಬೈದಂಗ್ ಮಾಡ್ತಾರೆ, ಹಿಂದವರು ಒಂದೊಂದು ಇರ್ತಾರ. ಹಾಗಾಗಿ ಈ ಮುಖಾಂತರ ನಾವಾಗ್ಲಿ, ನಮ್ಮ ಅತ್ತೌಲಾ ಸರ್ ಆಗ್ಲಿ, ಅಜಿತ್ ಸರ್ ಆಗ್ಲಿ, ಮಶಾಕರ್ ಸರ್ ಆಗ್ಲಿ, ಎಲ್ಲಾ ಮುಖಂಡರಾಗಲಿ ವಿಶೇಷವಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಮಾಜದ ಹಿರಿಯರು ಮತ್ತು ಉಲ್ಮಾಗಳಿಗೆ ನಾ ಕೈ ಜೋಡಿಸಿ ಹೇಳ್ತೀನಿ. ಇವತ್ತಿನ ದಿವಸ ನೀವು ರಾಜ್ಯದಲ್ಲಿ ಬರೀ ಉಲ್ಮಾಗಳು ಮೀಟಿಂಗ್ ಮಾಡ್ರಿ. ಯಾಕಂದ್ರೆ ಉಲ್ಮಾಗಳೂನೇ ಸರ್ಕಾರ ತಂದವರು. ನಾವು ನಿಮಗೆ ಹೇಳ್ಬೇಕಾಗ್ತದೆ. ಈಗ ನಾವು ಬೇರೆ ಏನೇ ಶಬ್ದ ಯೂಸ್ ಮಾಡಿದ್ರೆ ಸರಿ ಅನ್ಸಲ್ಲ. ಉಲ್ಮಾಗೌಡಿಗೆ ಮತ್ತೊಮ್ಮೆ ಯಾಕಂದ್ರೆ ಗೌರವಿಸ್ತೀವಿ, ನಾವು ಮುಸಲ್ಮಾನರಪ್ಪ ಅಂದ್ರೆ ಗೌರವಿಸ್ತೀವಿ. ಯಾವನೇ ಒಬ್ಬ ಮೌಲ್ವಿ ಹೋಗಿ ಅವ್ನು 2-3 ಸಲ 4 ಸಲ MLA ಮಾಡಿರ್ತೀರಿ, ಆ ಮೌಲ್ವಿಗೆ ಆ MLA ಆ ಸಚಿವ ಎದಕ್ ಬಂದಿರಿ ಯಾವಾಗ ಬಂದಿರತ್ ಕೇಳಲ್ಲ. ಆ ಮೌಲ್ವಿ ಆ ಹಿರಿಯರು ಆ ಸಚಿವರ ಬಗ್ಗೆ ಆಗ್ಲಿ, ಆ MLA ಬಗ್ಗೆ ಆಗ್ಲಿ ಮುಂಜಾನೆ ವೋಟಿಂಗ್ ಮಾಡೋದು ಇರ್ತದಲ್ಲ, ಅವತ್ತು ನಮಾಜ್ ಬಿದ್ದು ಬಂದು ಅವ್ರಿಗೆ ಅವ್ರ ಮನ್ಯಾಗ ಎಲ್ಲ ಕೆಲಸ ಬಿಟ್ಟು ಅವ್ರಿಗೆ ಕೆಲಸ ಮಾಡ್ತಾರ. ಒಂದು ಸಮಾಜ ಪರವಾಗಿ ಕೆಲಸ ತಗೊಂಡು ಹೋದ್ರೆ ಒಂದು MLA ಬಂದು ಅವ್ರು ಮಾತಾಡಲ್ಲ, ಎದಕ್ ಬಂದಿರ ಅಂತ ಕೇಳುವುದಿಲ್ಲ. ಬೇರೆ ಕಮ್ಯುನವ್ರು ಯಾರ್ಯಾರು ಬಂದ್ರಪ್ಪ ಅಂದ್ರ ರಷ್ಟಾಂಗ ನಮಸ್ಕಾರ ಮಾಡಿ ಕಾಲ್ ಬೀಳ್ತಾರೆ. ಅದಕ್ಕಾಗಿ ಈ ಮುಖಾಂತರ ನಾನು ಉಲ್ಮಾಗಳಿಗೆ ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರ, ದಯವಿಟ್ಟು MLA MP ಸಚಿವರ ಮನೆಗೆ ಹೋಗ್ಬೇಡ್ರಿ, ಕುತ್ತಲ್ಲೇ ಕರೀರಿ. ಬರ್ಲಿಕ್ಕಂದ್ರ ಆರ್ಡರ್ ಮಾಡಿ ಸಮಾಜಕ್ಕೆ ಬರೋದಾಗ ನಾವು ವಿಚಾರ ಮಾಡಿ ಅವ್ನ ಬಗ್ಗೆ ಅಂತ. ಯಾಕಂದ್ರೆ ಬೇರೆ ಸಮಾಜದವರು ಹಂಗೆ ಮಾಡ್ತಾರೆ, ಕಲೀದವ್ರು. ನಿಮ್ಮ ಬಲ್ಲಿ एक अल्लाह को मानने वाले तुम्हारे सीने में कुरान है बोले तो तुम्हारे सीने में हर एक इज्जत करना चाहिए. कुरान ಹಾಕ್ಲಿಕ್ಕೆ ನಾವು ಭಿಕ್ಷೆಯಲ್ಲಿ ಕೊಟ್ಟಿದ್ದ ಓಟ, ಮತದಾನ ಮಾಡಿದ್ದು ಓಟ. ಅವ್ರ ಬಳಿ ಭಿಕ್ಷೆ ಕೇಳಕ್ ಹೋಗುವುದು ಅವಶ್ಯಕತೆ ಇಲ್ಲ. ನೀವು ಭಿಕ್ಷೆ ಕೊಡೋರು हमारी देने वाली जात नहीं जी, बुला लिया. आज उल्मा की हालत क्या हो गई तुम्हारी? जाग बैठे तो रास्ता देख ले, बैठे तो कोई भी आने तैयार नहीं. उल्मा जाग गेट खोलना छोड़ दे, हालत क्या लग गई? हमारे दर पे बुलाओ उनको. अरे हाँ भाई जरा, ये टाइम है ना, जोहर के टाइम से पहले हाथ नहीं मिलता तुझे. 12 बजे हाथ मिलता, जोहर का टाइम हाथ नहीं मिलना वाला, नमाज जाने वाला फिर बोल दे छोड़ो तुम्हें. कब तक तुम्हें जाग हम तुम्हें हैरान होने लगे? हम ना कुछ हैरान कर रही, तुम्हें वजह वॉइस करेगा तो हमें सियासत करने वाले वजह वॉइस कर रही, तुम्हें वॉइस करने नहीं. तुम्हारे हमारे फर्क क्या रहा है? उल्मा बोले तो बैठे जाके बुला ले उनको, बारे ले बैठे नहीं रहा टाइम नोड़ो. ये कैपेसिटी तुम्हारे में तैयार करो. अगर तुम्हारे में वो नहीं रही बोले तो हमें तुम्हें मेंबर को ठहरे को बोलने वाले. आज कौन से भी प्रोग्राम में ठहरे करेगा तो कौन सी प्रोग्राम में गए बोले तो उल्मा एक MLA कौन तो मिनिस्टर बोले तो इतनी तारीफ करती, उतनी तारीफ अल्लाह करे तुम्हें जन्नत में जाती. क्या हालत का बना करके भाई मुसलमान. एक सियासतदानों ने वोट भीख में मांगने रहते हैं, भीख में देने को है. मतदान मत बोले तो दान बोले तो भीख देने वाले को मतदान करते हैं. मतदान देने मत भीख मांगने वाले हमारे पास घर आने लगी.
मौलाना जावा बनले तो हम तुम्हारे पीछे लगने लगी। मौलाना का हाथ जोड़ के बोलते मैं वो काम न करूँ, तुम्हारे में कैपेसिटी क्या है, बैठ को बुलाने का काम करो ना, क्यों करते हो मठ में कहा है सोच रहे बुला बेचते बैठ लाते वहां पाँव पड़ती। आज हमारा हालत क्या हुई, आज मुसलमानों के बड़े बड़े उलमा जाग तुम्हें वहां जाग पाली लगा खेलने बोले तो हमें तो आम लोग आए, तुम्हें जागो तुम्हें वो काम करने लगे, तुम्हें मेंबर पर ठहर को फतवे देने वाले, मेंबर पर ठहर को तुम्हें बयान करने वाले, तुम्हारी बातों में अमल करने वाले, तुम्हें भी जाकर हमारे लिस्ट में तुम्हें ठहरने के नको करो। हाथ जोड़ बोलते हूँ उलमा को, मैं तुम्हारी बहुत इज्जत करता हूँ। अगर तुम्हें कुछ भी करना है तो उन्हें घर को बुलाओ, तुम्हें वहां जाने की जरूरत नहीं है। बाकी पूरे जन है ನಾ ಪಾರ್ಟಿ ಬಹಿಷ್ಕಾರ ಮಾಡಕ್ ಹೇಳಕತ್ತಿಲ್ಲ ನಾನು ಇವತ್ತಿನ ದಿವಸ ಮುಸಲ್ಮಾನರಿಗೆ ಏನ್ ಸಂದೇಶ ಕೊಡ್ಬೇಕತ್ತೀನಿ, यार बल्ली ह्यूमैनिटी थी, जिसके पास इंसानियत है, जिसके पास जात पात नहीं है, उसी पीछे बैकअप करना। कांग्रेस बड़ी सेक्युलर पार्टी है, सिर्फ नाम के लिए पार्टी है। उन्हें ऊपर चटी पहनी, अंदर पहनी, इसमें फर्क पता है। उन्हें ओपन गाना दे रही, इन्होंने नहीं गाना दे रही, इन्होंने चॉकलेट दे रही, उन्हें क्या है जरा लकड़ी लेके पीट ली हमने, पता फर्क है इसमें। ಹಾಗಾಗಿ ನಾನು ಮತ್ತೊಮ್ಮೆ ಉಲ್ಮಾದವರಿಗೆ ನಾ ಹೇಳ್ತೀನಿ, ಇದು ನೀವೇ ಮಾಡಿದ ಸರ್ಕಾರ, ಹಾಗಾಗಿ ನಿಮ್ಮಿಂದ ನಾವು ಕೆಲವೊಂದು ಮುಸಲ್ಮಾನರ ಲೀಡರ್ಸ್ಗೆ ತೊಂದರೆ ಆಗ್ತಾ ಇದೆ। ಸಡನ್ ಆಗಿ ರಾಜ್ಯದ ಎಲ್ಲಾ ಮುಖಂಡರು ಮತ್ತು ಉಲ್ಮಾಗಳು ವಿಶೇಷವಾಗಿ ಒಂದು ವಿಶೇಷ ಸಭೆಯನ್ನು ಕರೆದೇನದ ಇದ್ರ ಬಗ್ಗೆ ಸ್ಟ್ರಿಕ್ಟ್ಲಿ ಕ್ರಮ ತಗೋಬೇಕು, ಸರ್ಕಾರಕ್ಕೆ ಒಂದು ಸಂದೇಶ ಕೊಡ್ಬೇಕಂತ ಈ ಮುಖಾಂತರ ನಾನು ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ, ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು।